ಬೆಳಗ್ಗೆಯಿಂದ ಬರೀ ಕಾಲು ನೋವೆ. ನನ್ನ ಸೊಸೆ ಇಷ್ಟು ಬೇಗ ಕಸ ಗುಡಿಸ್ತಾ ಇದ್ದಾಳ. ಇವತ್ತೇನಾದರೂ ಸೂರ್ಯ ಬೇರೆ ದಿಕ್ಕಲ್ಲಿ ಏನಾದರೂ ಮುಳುಗ್ತಾವನ? ಆಶ್ಚರ್ಯ. ಹೆಂಗೋ ಒಂದು ಕಾಫಿ ಕೇಳೋಣ. ಸೊಸೆ ಮುದ್ದು, ಒಂದು ಕಪ್ ಕಾಫಿ ತಗೊಂಬಾರಮ್ಮ. ಸ್ಟಾರ್ಟ್ ಆಯ್ತು. A few moments later. ಮೂರೊತ್ತು ಕಾಪಿ ಕೊಡು ಅಂತಾಳೆ. ಇಲ್ಲಿ ಗಂಡನ ನೋಡೋದ, ಮಕ್ಕಳು ನೋಡೋದ, ನಾನು ಏನೇನು ಮಾಡೋದು ಕೆಲಸ ನನಗೇನೇ ಗೊತ್ತಾಗ್ತಾ ಇಲ್ಲ. ಮೂರೊತ್ತು ಕೂತ್ಕೊಂಡು ಕಾಪಿ ಕೊಡು ಅಂತ. ಏನು ಸದ್ದೇ ಬರ್ತಾ ಇಲ್ವಲ್ಲ ಕಿಚನಿಂದ? ಕಾಫಿ ಕೇಳಿ ಅರ್ಧ ಗಂಟೆ ಆಯ್ತು. ಕಾಫಿ ಮಾಡ್ತಾವಳು, ಕಲ್ಗಚ್ಚು ಮಾಡ್ತಾವಳು, ಒಂದು ಗೊತ್ತಾಗ್ತಾ ಇಲ್ಲ. ಬಂದೆ ಅತ್ತೆ, ಕಾಫಿ ತಗೊಳ್ಳಿ. ಅಲ್ಲಿ ಕಿಚನ್ ಇದ್ರೆ ಕೆಲಸ ಮಾಡಕ್ಕೆ ಬಿಡೋದಿಲ್ಲ. ತಗೊಳ್ಳಿ. ಬಂದ ತಗೊಳತ್ತೆ. ಇಷ್ಟು ಮಾಡ್ತಾಳು. ಇದೇನು ಕಾಫಿನ ಕಲ್ಗಚ್ಚ? 20 ವರ್ಷದಿಂದ ಈ ಕಲ್ಗಚ್ಚು ಕುಡ್ಕೊಂಡು ಬಂದಿದ್ದೀನಲ್ಲ, ಅದೇವ್ರೇ ಕಾಪಾಡಬೇಕು. ನಾನು ಇಷ್ಟ ಇದ್ರೆ ಕುಡೀರಿ ಅತ್ತೆ, ಇಲ್ಲಾಂದ್ರೆ ಕಿಚನ್ ಬಂದು ಮಾಡ್ಕೊಂಡು ಕುಡೀರಿ, ನನ್ ಕೆಲಸ ಇದೆ. ಅಯ್ಯೋ ನನಗೆ ದುಡ್ಡು ಕೊಡೋಷ್ಟು ದೊಡ್ಡವಳಾಗ್ಬಿಟ್ಟ. ಹೌದು. ರಾಜಶೇಖರ ಮಗನೇ, ಆಫೀಸಿಂದ ಬಾರೋ, ಎಲ್ಲಿದ್ಯೋ? ನಿಮ್ಮ ಅಮ್ಮನ ಓಡಾಡಿಸ್ತಾವಳು ನಮ್ಮ ಸೊಸೆ.